ಜೆಪಿ ತಂಗಡಿ ಅವರ ಪದೋನ್ನತಿ ಬೀಳ್ಕೊಡುಗೆ. ಬಿಆರ್ ಸಂಗಪ್ಪಗೋಳ ಅವರ ದೂರದೃಷ್ಟಿಯ ಪರಿಣಾಮ ಈ ಭಾಗದಲ್ಲಿ ಶಿಕ್ಷಣ ಕ್ರಾಂತಿಗೆ ನಾಂದಿ. ಡಿಎಂ ಐಹೊಳೆ. ಶಿಕ್ಷಣ ಪ್ರೇಮಿ ದಿವಂಗತ ಬಿಆರ್ ಸಂಗಪ್ಪಗೋಳ ಅವರ ದೂರದೃಷ್ಟಿ, ಅವರ ಪ್ರಯತ್ನದ ಫಲವಾಗಿ ಈ ಭಾಗದಲ್ಲಿ ಶಿಕ್ಷಣದ ಕ್ರಾಂತಿಯೇ ಆಗಿದೆ. ಇಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳು ವಿಶೇಷ ಸಾಧನೆ ಮಾಡಿ ಮಜಲಟ್ಟಿ ಶಾಲೆಯ ಕೀರ್ತಿ ರಾಜ್ಯ ಮಟ್ಟದಲ್ಲಿ ಪಸರಿಸಿದ್ದಾರೆ ಎಂದು ರಾಯಬಾಗ್ ಶಾಸಕ ಡಿಎಂ ಐಹೊಳೆ ಅಭಿಪ್ರಾಯಪಟ್ಟಿದ್ದಾರೆ. ಇಲ್ಲಿ ತಯಾರು ಮಾಡಿ ಕೆಲವು ಮಂದಿ ಇಲ್ಲಿ ಕಲ್ತವ್ರು IAS ಆಗಿದ್ದವರು, KS ಆಗಿದ್ದವರು, IPS ಆಗಿದ್ದವರು, ಭಾಳ ಸಂತೋಷ. ಅದಕ್ಕೆ ಇಲ್ಲಿ ಒಂದು ಮಜಲಟ್ಟಿ ಪುಟ್ಟ ಗ್ರಾಮ ಇದೆ, ಚಿಕ್ಕೋಡಿ ತಾಲೂಕಿನಾಗ ಪುಟ್ಟ ಗ್ರಾಮ ಇದು. ರಾಜ್ಯದಾಗ ಹೆಸರಾಗಬೇಕಾತಂದ್ರೆ ಅದಕ್ಕೆ ಗುರುಬಳಗನ ಕಾರಣ. ಅದಕ್ಕೆ ನಾ ಗುರುಬಳಗ ಎಷ್ಟ ಕರ್ತೈತೆ ಹೇಳಿದ್ರು ಕೂಡ ಸಾಲದಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಇಚ್ಛಾಪಡ್ತೇವೆ. ಈ ಸಂಸ್ಥೆಯಲ್ಲಿ ಕಲಿತಕ್ಕಂಥ ಮಕ್ಕಳು ಕೂಡ ಭಾಗ್ಯವಂತರಂತೇಳಿ ನಾ ಹೇಳಿಕ್ಕೆ ಇಚ್ಛಾಪಡ್ತಾನೋ. ಈಗ ಅವ್ರ ತಂಗಡಿ ಸರ ಇಲ್ಲಿ ಪ್ರೌಢಶಾಲೆಯಿಂದ ಹೋದರೂ ಕೂಡ ಅವರು ಇಲ್ಲೇ ಚಿಕ್ಕೋಡಿ ಇರ್ತಾರೋ. ಮತ್ತು ಆನಂದ್ ಕೋಳಿ ಸರ್ ನಿವೃತ್ತಿ ಹೊಂದಿರು ಕೂಡ ಅವರು ಬರ್ತಿರ್ತಾರಲ್ಲಿ, ಸ್ಕೂಲಿಗೆ ಭೇಟಿ ಕೊಡ್ತಾರೋ. ಅದಕ್ಕೆ ಈಗ ಅವರ ಈ ಪ್ರಿನ್ಸಿಪಾಲ್ ಅವ್ರದ ಜವಾಬ್ದಾರಿ, ಕಾಲೇಜಿನ ಜವಾಬ್ದಾರಿ ನಮ್ಮ ಚೌಲಾ ಸರ್ ಹೆಗಲ ಮೇಲೆ ಕೊಟ್ಟು ಹೋಗಿದ್ದಾರೆ. ಅವರ ಏನು ಮುಂದೆಲ್ಲ ನಡ್ಸ್ಕೊತ ಹೋಗ್ತಾರೋ. ಆ ಶಕ್ತಿ ಭಗವಂತ ಅವರಿಗೆ ಕೂಡಲೇ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡ. ಅವರು ಶನಿವಾರ ದಿನಾಂಕ 8ರಂದು ಚಿಕ್ಕೋಡಿ ತಾಲೂಕಿನ ಮಜಲಟ್ಟಿ ಪ್ರೌಢಶಾಲೆಯ ಉಪ ಪ್ರಾಚಾರ್ಯ ಜೆಪಿ ತಂಗಡಿ ಅವರು ಚಿಕ್ಕೋಡಿಗೆ ಡಯಟ್ ಪ್ರಾಂಶುಪಾಲರಾಗಿ ಪದೋನ್ನತಿ ಹೊಂದಿದ ಪ್ರಯುಕ್ತ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡುತ್ತಿದ್ದರು. ಈಗಾಗಲೇ ದೊಡ್ಡಮಣಿ ಮೇಡಮ್ ಅವರು ಚಾರ್ಜ್ ಕೊಟ್ಟು ಹೋಗಿದ್ದಾರೆ, ತಂಗಡಿದ್ದಾರೆ. ಆದರೆ ಇನ್ನೂ ಯಾರು ಮತ್ತೆ ಬರ್ಬೋದು 2-3 ತಿಂಗಳದಾಗ. ಅಲ್ಲಿ ತನಕ ದೊಡ್ಡಮಣಿ ಮೇಡಮ್ ಅವರು ಈ ನೊಗ ಹೊತ್ತುಕೊಂಡ ಈ ಜಗ್ಬೇಕಂತೇಳಿ ಅವರಿಗೂ ಕೂಡ ವಿನಂತಿಯನ್ನು ಮಾಡ್ಕೊಂಡ, ಏನೇ ಇಲ್ಲಿ ಸಮಸ್ಯೆ ಇದ್ದರೂ ಕೂಡ ಪ್ರೌಢಶಾಲೆ ಆಗಲಿ ಕಾಲೇಜಿನಲ್ಲಿ ನಾ ಸದಾ ಬದ್ಧ ಬೆನ್ನೆಲುವಾಗಿ ನಿಲ್ಲಕ್ಕೆ ನಾವು ತಯಾರದೀನಿ. ಈಗಾಗಲೇ ನಾ 18 ವರ್ಷ ಶಾಸಕನಾಗಿ ಈ ಭಾಗದ ಸೇವೆ ಮಾಡಲಿಕ್ಕೆ, ಈ ಭಾಗದ ಮಡ್ಡಿ ಭಾಗದ ಎಲ್ಲ ಜನ ನನಗೆ ದೇವರ ಆಶೀರ್ವಾದ ಮಾಡಿ ಸೇವೆ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಾರ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ, ಈ ವೇದಿಕೆ ಮೇಲೆ ಇದ್ದ ಎಲ್ಲ ಗಣ್ಯಮಾನ್ಯರಿಗೂ, ಗುರುಬಳಗಕ್ಕೂ ಮತ್ತು ಮುದ್ದು ವಿದ್ಯಾರ್ಥಿನಿಯರಿಗೂ, ಪತ್ರಿಕಾ ಮಾಧ್ಯಮದವರಿಗೂ ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸಿ ಎಲ್ಲರಿಗೆ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಮುಂದಿನ ದಿನಮಾನದಲ್ಲಿ ತಂಗಡಿ ಸರ್ ಅವರಿಗೆ ಆ ಭಗವಂತ ಆಯುಷ್ಯ ಆರೋಗ್ಯವನ್ನು ಕೊಟ್ಟ ಅವರ ದಾಂಪತ್ಯ ಅವ್ರಿಗಾಗಲಿ ಅವರ ಮಕ್ಕಳಿಗಾಗಲಿ ಕೂಡಲೇ ಕೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡ ಎಲ್ಲರಿಗೆ ಶುಭವಾಗಲಿ. ಎಲ್ಲರಿಗೆ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮವನ್ನ ಗಣ್ಯರು ಸಸಿಗೆ ನೀರೆರೆದು ಚಾಲನೆ ನೀಡಿದರು. ವಿದ್ಯಾರ್ಥಿನಿಯರು ಪ್ರಾರ್ಥನೆ ಗೀತೆ ಹಾಡಿದರು. ಅಚ್ಯುತ ಕೇಶವ ಹರಿ ನಾರಾಯಣ, ಅಚ್ಯುತ ಕೇಶವ ಹರಿ ನಾರಾಯಣ, ಆತ್ಮಾರಾಮ ಆನಂದ ರಮಣ, ಆತ್ಮಾರಾಮ. ನಂತರ ಜೆಪಿ ತಂಗಡಿ ದಂಪತಿಗಳನ್ನು ಸನ್ಮಾನಿಸಲಾಯಿತು. ಈ ವೇಳೆ ಅನೇಕ ಶಿಕ್ಷಕರು, ಮುಖಂಡರು, ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆ ಹಂಚಿಕೊಂಡರು. ಶಿಲ್ಪಿಗಳೇ ಅಂತ ಹೆಸರುವಾಸಿಯಾಗಿರುವಂತಹ ನಮ್ಮ ಸಂಗಪ್ಪಗೋಳ ಅಜ್ಜರನ್ನ ಮನದಾಳದಲ್ಲಿ ನೆನೆಯುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಚಾಲನೆಯನ್ನು ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಂದಿನ ಈ ಕಾರ್ಯಕ್ರಮ ಸಂತೋಷ ಮತ್ತು ಭಾವನೆಯನ್ನು ಒಂದೇ ಸಮಯದಲ್ಲಿ ಮೂಡಿಸುವ ಅಪರೂಪದ ಕ್ಷಣವಾಗಿದೆ. ಸತತ ಹಲವು ವರ್ಷಗಳಿಂದ ಪ್ರಾಮಾಣಿಕತೆ, ಕರ್ತವ್ಯನಿಷ್ಠೆ ಮತ್ತು ಸೇವಾ ಮನೋಭಾವದಿಂದ ತಮ್ಮ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ ನಮ್ಮೆಲ್ಲರ ನೆಚ್ಚಿನ ಅಧಿಕಾರಿಗಳಾದ ಶ್ರೀ ಜೆಪಿ ತಂಗಡಿ ಸರ್ ಅವರಿಗೆ ನಮ್ಮ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರ ಹುದ್ದೆಯಿಂದ
ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಡಯಟ್ ಪ್ರಾಂಶುಪಾಲರಾಗಿ ಪದೋನ್ನತಿ ಹೊಂದಿರುವ ಇವರಿಗೆ ಗೌರವಪೂರ್ವಕವಾಗಿ ಬೀಳ್ಕೊಡುಗೆ ಸಲ್ಲಿಸುವ ಉದ್ದೇಶದಿಂದ ನಾವೆಲ್ಲ ಇಲ್ಲಿ ನೆರೆದಿದ್ದೇವೆ. ಋಣಿಯೋ ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನಗನಿಯು. ವಿಶೇಷವಾಗಿ ಅನೇಕ ಋಣಗಳನ್ನು ದಾಟಿ ಮನುಷ್ಯ ತನ್ನ ಬದುಕನ್ನು ಸಾಗಿಸ್ತಾ ಹೋಗ್ತಾನೆ. ಆ ನಿಟ್ಟಿನೊಳಗೆ ಮಜಲಿಟ್ಟಿಯ ಮಣ್ಣಿನ ಋಣವನ್ನು ಇದುವರೆಗೆ ತಾವು ಈ ಕಾರ್ಯಕ್ರಮದ ಮುಖಾಂತರವಾಗಿ ಸವೆದಿದ್ದೀರಿ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೀನಿ. ಶ್ರೀಯುತ JP ತಂಗಡಿ ಸರ್ ಅವರು ನಮ್ಮ ಮಜಲಟ್ಟಿ ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಉಪಪ್ರಾಂಶುಪಾಲರಾಗಿ ಸುದೀರ್ಘ 8 ವರ್ಷಗಳವರೆಗೆ ತಮ್ಮ ಅತ್ಯಮೂಲ್ಯವಾಗಿರತಕ್ಕಂಥ ದಕ್ಷವಾಗಿರುವಂಥ ಸೇವೆಯನ್ನು ಸಲ್ಲಿಸಿ ಇತ್ತೀಚೆಗೆ ಅವರು ಚಿಕ್ಕೋಡಿಯ ಜಿಲ್ಲಾ ತರಬೇತಿ ಮತ್ತು ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾಗಿ ಪದೋನ್ನತಿಯನ್ನು ಪಡೆದ ನಿಮಿತ್ತವಾಗಿ ಆತ್ಮೀಯವಾಗಿ ಅವರನ್ನು ಬೀಳ್ಕೊಡತಕ್ಕಂಥ ಮತ್ತು ಮುಂದಿನ ಒಂದು ಹೊತ್ತಿಯಲ್ಲಿ ಅವರಿಗೆಲ್ಲ ರೀತಿಯ ಯಶಸ್ಸು ಸಿಗಲಿ ಎನ್ನುವಂತಹ ಸದಿಚ್ಛೆಯಿಂದ ನಾವೆಲ್ಲ ಇವತ್ತು ಸೇರಿ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಬಟ್ ನಾವು ನಮ್ಮನ್ನ ತಂಗಡಿ ಸರ್ ಅವ್ರು ಬೀಳ್ಕೊಡೆ ಸಮಾರಂಭ ಮಾಡಿ ಈಗಾಗಲೇ ಹೊರಗೆ ಕಳಿಸಿಬಿಟ್ಟಿದ್ದಾರೆ. ಆಯಾ ಸ್ಕೂಲ್ಗಳಿಗೆ ನಾವು ಒಂದು 8 ಜನ ಶಿಕ್ಷಕರು ತಂಗಡಿ ಸರ್ ಕೈಯಲ್ಲಿ ಕಲಿತು ಅಂದರೆ ಜ್ಞಾನವನ್ನು ಕಲಿತಾನ್ರಿ ಅಥವಾ ಆಡಳಿತಾತ್ಮಕ ಅಭ್ಯಾಸವನ್ನು ಕಲಿತಾನ್ರಿ ನಾವು ಹೊರಗಡೆ ಹೋಗಿದ್ದೇವೆ. ಈಗ ಅವರೆಲ್ಲರೂ ಇವತ್ತು ನಾವು ಬಂದೀವಿ. ನಾವು ಹೆಂಗೆ ಬಂದೇವಲ್ಲ, ತಂಗಡಿ ಸರ್ ಯಾವಾಗ ಸತ್ಕಾರ ಮಾಡ್ತೀರಿ ಅವಾಗ ಮೊದಲಟ್ಟೆ ಅವ್ರು ನೀವು ಹೇಳ್ರಿ, ನಾವು ಕೂಡ ತಂಗಡಿ ಸರ್ ಅವರ ಸತ್ಕಾರ ಸಮಾರಂಭದಲ್ಲಿ ಭಾಗವಹಿಸ್ತೇವೆ ಅಂತಿಕೊಂಡು ಒಂದು ಆತ್ಮೀಯತೆಯಿಂದ ಅವರನ್ನ ಕೇಳಿ ನಾವಿಲ್ಲಿ ಏನಾರ ವರ್ಕ್ ಇತ್ತಂದ್ರೆ ಅಷ್ಟೇ ಆಫೀಸ್ದೊಳಗೆ ಹೋಗೋರು. ಫಸ್ಟ್ ಕ್ಲಾಸಿಗೆ ಅಡ್ಡಾಡೋರು, ಹುಡುಗರಿಗೆ ಹೇಳಿ ಬರೋರು, ಕ್ಲೀನ್ ಇರಬೇಕು, ಬೇಗ ಬರಬೇಕು, ಇದೆಲ್ಲ ಫಸ್ಟ್ ಬಂದ ಕೂಡಲೇ ಒಂದು ರೌಂಡ್ ಎಲ್ಲ ಹಾಗೆ ಕ್ಲಾಸಿಗೆ ಹೋಗೋದು ನೋಡಿ ಸಂಗಪ್ಪಳ ಅಜ್ಜಾರು ನೆನಪಾಕಿತ್ತು. ಅವರು ಡೈಲಿ ಮುಂಜಾನೆ ಪ್ರೇಯರ್ ಆದ ಕೂಡಲೇ ಬರೋರು, ಎಲ್ಲ ಕ್ಲಾಸಿಗೆ ಅಡ್ಡಾಡಿ ಹೇಳ್ತಿದ್ರು ಮಕ್ಕಳಿಗೆ. ಆ ರೀತಿ ನಮ್ಮ ತಂಗಿ ಸರು ಕೂಡ ಇಲ್ಲಿ ಬಂದ ತಕ್ಷಣ ಎಕ್ಸಾಮ್ದೊಳಗೆ ಒಂದು ಭಾಳ ಬದಲಾವಣೆ ಮಾಡಿದ್ರು. ಯಾಕಂದ್ರೆ ನಾವು ಎಲ್ಲಿ ಅದನ್ನೆಲ್ಲ ಕೇಳ್ತೇವೆ. ಇಡೀ ನಮ್ಮ ಏನಂದ್ರೆ ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ ಒಳಗೆ ಎಲ್ಲಿ ಕೇಳಿದ್ರು ಕೂಡ ಹೇಳ್ತಾರೆ ಎಕ್ಸಾಮ್ ನಡೆಸ್ರೆ ಅವ್ರು ಹಂಗೆ ನಡೆಸ್ಬೇಕು. ಯಾಕಂತಂದ್ರೆ ಈಗ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೇಳಿಯಾಗ ಹೋಗ್ರಿ ಅಥವಾ ಮತ್ತೆ ಎಲ್ಲಿ ಹೋದ್ರು ಅಡ್ಮಿಷನ್ ಮೊದಲಟ್ಟಿಂದ ಬಂದಾರಂತ ಅಂದ್ರೆ ಅವ್ರ ಅಡ್ಮಿಷನ್ ಸಿಕ್ಕದ. ಅಲ್ಲಿಯೂ ಕೂಡ ಅವ್ರು ರ್ಯಾಂಕ್ ಬರ್ತಕ್ಕಂಥದ್ದು ಸಾಕಷ್ಟು ಉದಾಹರಣೆಗಳು ಕೂಡ ನಾವು ಅಥವಾ ನಮ್ಮ ಇಲ್ಲಿರ್ತಕ್ಕಂಥ ಸುತ್ತಮುತ್ತ ವಿದ್ಯಾರ್ಥಿಗಳು ಕೂಡ ಅಥವಾ ಪಾಲಕರು ಕೂಡ ಹೇಳಿದ್ದಾರೆ. ಯಾಕಂತಂದ್ರೆ ಅಟ್ ಒಂದು ವ್ಯವಸ್ಥಿತವಾಗಿ ಎಕ್ಸಾಮನ್ನು ಸುಮಾರಾಗಿ 18 ಅವ್ರು ಬಂದಾಗಿಂದ ಹಿಡ್ಕೊಂಡು ಇವತ್ತಿಗೂ ಕೂಡ ಎಕ್ಸಾಮ್ ಭಾಳ ಎಲ್ಲ ಕಡೆ ಒಂದು 10 ಮಾರ್ಕ್ಸ್ 20 ಮಾರ್ಕ್ಸ್ ಹೇಳಿ ಏನಾರ ಜೀವನವನ್ನು ಬೆಳಗಿಸುವ ಶ್ರೇಷ್ಠ ದೀಪವಾಗಿದೆ. ಇಂದು ನಾವು ಎಲ್ಲರೂ ಸಂತೋಷ ಮತ್ತು ಬೇಸರದ ಭಾವನೆಗಳೊಂದಿಗೆ ನಮ್ಮ ಆದರಣೀಯ ಪ್ರಾಂಶುಪಾಲರಿಗೆ ಬೀಳ್ಕೊಡುಗೆ ನೀಡಲು ಇಲ್ಲಿ ಸೇರಿದ್ದೇವೆ. ಸರ್, ನೀವು ನಮಗೆ ಕೇವಲ ಪ್ರಾಂಶುಪಾಲರಲ್ಲ, ಶಿಸ್ತು, ಸಮಯ ಪಾಲನೆ ಮತ್ತು ಪ್ರಾಮಾಣಿಕತೆಯ ಪ್ರತಿರೂಪವಾಗಿದ್ದೀರಿ. ನಿಮ್ಮ ಕಟ್ಟುನಿಟ್ಟಿನ ಸ್ವಭಾವ ನಮ್ಮನ್ನು ಹೆದರಿಸಲು ಅಲ್ಲ, ನಮ್ಮ ಭವಿಷ್ಯವನ್ನು ಉತ್ತಮಗೊಳಿಸಲು ಎಂಬುದನ್ನು ಇಂದು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಸಮಯವನ್ನು ಗೌರವಿಸುವವರು ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತಾನೆ. ನೀವು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಮಯದ ಮಹತ್ವ, ಕಠಿಣ ಪರಿಶ್ರಮ ಮತ್ತು ಉತ್ತಮ ನಡವಳಿಕೆಯನ್ನು ಕಲಿಸಿದ್ದೀರಿ. ನಿಮ್ಮ ಮಾರ್ಗದರ್ಶನದಿಂದ ಅನೇಕ ವಿದ್ಯಾರ್ಥಿಗಳು ತಮ್ಮ ಕನಸುಗಳನ್ನು ನನಸಾಗಿಕೊಳ್ಳುವ ಆತ್ಮವಿಶ್ವಾಸವನ್ನು ಪಡೆದಿದ್ದಾರೆ. ವಿದ್ಯೆ ಎಂಬುದು ಯಾರೂ ಕದಿಯಲಾರದ ಅಮೂಲ್ಯ ಸಂಪತ್ತು. ನಿಮ್ಮ ನಾಯಕತ್ವ, ನಿಮ್ಮ ಮಾರ್ಗದರ್ಶನ ಮತ್ತು ನಿಮ್ಮ ಪ್ರೀತಿ ನಮ್ಮ ಜೀವನದಲ್ಲಿ ಸದಾ ನೆನಪಾಗಿರುತ್ತದೆ. ನೀವು ನಮ್ಮೆಲ್ಲರಿಗೂ ಆದರ್ಶ ವ್ಯಕ್ತಿಯಾಗಿದ್ದೀರಿ. ಇಂದು ನೀವು ಈ ಶಾಲೆಯ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡಿ 2005-6ರಿಂದ 18-19ರವರೆಗೆ ಅಂದರೆ ಸುಮಾರು 13 ವರ್ಷಗಳ ಕಾಲ ನಾನು ಶಾಲೆಯನ್ನು ಬಿಟ್ಟು ಕ್ಷೇತ್ರ ಸಮನ್ವಯಾಧಿಕಾರಿಯಾಗಿ ಮತ್ತು ಡಯಟ್ ಉಪನ್ಯಾಸಕನಾಗಿ ಕೆಲಸ ಮಾಡಿದ್ದೆ. ಸರ್ಕಾರದ ಒಂದು ಅನಿವಾರ್ಯ ಕಾರಣಗಳಿಂದ ನನಗೆ ಕಡ್ಡಾಯವಾಗಿ ಒಂದು ವರ್ಗಾವಣೆ ಆಗೋ ಸಮಯ ಬಂದಾಗ ಧಾರವಾಡದಲ್ಲಿ ಕೌನ್ಸಿಲಿಂಗ್ ನಡೀತಾ ಇತ್ತು. ಕೌನ್ಸಿಲಿಂಗ್ ಹೋಗೋಕ್ಕಿಂತ ಮುಂಚಿನ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಹುದ್ದೆಗಳು, ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಎಲ್ಲ ತಾಲೂಕಿನಲ್ಲಿನ ಭಾಳಷ್ಟು ಹುದ್ದೆಗಳು ಖಾಲಿ ಇದ್ದವು. ಅದರಲ್ಲಿ ನಾನು ಒಬ್ಬನೇ ತಗೊಳ್ಳಿದ್ದೆ. ಅದಕ್ಕೆ ಕಮಿಷನರ್ ಆಫೀಸ್ನಲ್ಲಿ ತಗೊಳ್ದಾಗ ನನಗೆ
ಮಜಲಟ್ಟಿ ಅಂತಕ್ಕಂಥದ್ದನ್ನು ಶಾಲೆ ಆಯ್ಕೆ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಮನುಷ್ಯನಲ್ಲಿ ಬಂದು ನಾನು ಮೊದಲೇ ಈ ಶಾಲೆ ಬಗ್ಗೆ ಕೇಳಿದ್ದೆ. ಸಂಗಪ್ಪ ಕಾಕಾರವರು ಮತ್ತು ದುರ್ಯೋಧನ ಐಹೊಳೆ ಸಾಹೇಬರು ಈ ಶಾಲೆ ಕಾಲೇಜುಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ಬಹಳಷ್ಟು ಶ್ರಮ ಪಡ್ತಾ ಇದ್ದಾರೆ ಮತ್ತು ಮಕ್ಕಳ ಏನಾದರೂ ದೊಡ್ಡ ಒಂದು ಕೆಲಸ ಮಾಡೋದಾದ್ರೆ ಇಂಥ ಶಾಲೆಯಲ್ಲಿ ಮಾಡಬೇಕು ಅಂತ ತಿಳ್ಕೊಂಡು ನನಗೆ ಮನಸ್ಸಿಗೆ ಬಂದು ನಾನು ಒಂದೇ ಮಾತಿಗೆ ಹಾಗೆ ಸಿದ್ಧಲಿಂಗಯ್ಯ ಹಿರೇಮಠದ ಕಮಿಷನರ್ ಇದ್ದರು, ಅವರಿಗೆ ಸರ್ ಮಜಲಟ್ಟಿ ಕೊಡಂತಂದೆ. ನನಗಿಂತ ಮುಂದಿನವರು ಏನು ಮಾಡ್ತಿದ್ರು, ಎಲ್ಲ ಶಾಲೆಗಳು ತೋರಿಸಿರಿ ಸರ್, ಆ ತಾಲೂಕು ತೋರಿಸ್ರಿ ಈ ತಾಲೂಕು ತೋರಿಸ್ರಿ ಅಂತಿದ್ರು. ಆದರೆ ನಾವು ಒಂದೇ ಮಾತಿಗೆ ಅಂದ ಕೂಡಲೇ ಏನು ರೀ ಎಲ್ಲ ಫಿಕ್ಸ್ ಮಾಡ್ಕೊಂಡು ಬಂದಿರಿ ಅಂತಂದ್ರೆ, ಇಲ್ಲ ಸರ್ ದೊಡ್ಡ ಶಾಲೆ ಇದೆ ನಾನು ಅಲ್ಲಿ ತೊಗೋತೀನಿ ಅಂದಾಗ ಬಹಳಷ್ಟು ನನಗೆ ಅನುಕೂಲ ಆಯಿತು. ನಾನು ಚಿಕ್ಕೋಡಿಯಲ್ಲೇ ಮನೆ ಕಟ್ಟಿ ನಾನು ಸೆಟ್ಲ್ ಆಗಿರೋದ್ರಿಂದ ನನಗೆ ಹೋಗಿ ಬರಲಿಕ್ಕೂ ಅನುಕೂಲ ಆಯಿತು. ಮತ್ತು ನಮ್ಮ ಊರಿಲ್ಲೇ ಹೆಬ್ಬಾಳ, ನಮಗೆ ಶಾಲೆ ಬಿಟ್ಟ ನಂತರ ಹೆಬ್ಬಾಳಕ್ಕೆ ಹೋಗಿ ಬರೋಕ್ಕೂ ಅನುಕೂಲ ಆಕೈತೆ ಅಂಥೇಳಿ ನಾವು ಎಲ್ಲ ದೃಷ್ಟಿಯಿಂದಲೂ ನನ್ನ ಅನುಕೂಲಕ್ಕೂ ಆಯಿತು, ಸಾರ್ಥಕವೂ ಆಯಿತು, ತೀರ್ಥಕ್ಕೂ ಆಯಿತು ಅಂಥೇಳಿ ಈ ಶಾಲೆನ ಆಯ್ಕೆ ಮಾಡಿಕೊಂಡೆ. ಶಾಲೆಯನ್ನು ಆಯ್ಕೆ ಮಾಡಿಕೊಂಡಾಗ ನಮ್ಮ ಸಂಗಪ್ಪ ಕಾಕಾರವರು ಇಲ್ಲಿದ್ದರು, ಭಾಳ ಖುಷಿಪಟ್ಟರು. ಅವರಿಗೆ ನಮಗೆ ಮೊದಲಿಂದ ಸ್ವಲ್ಪ ಒಡನಾಟ ಇತ್ತು, ನಾವು BRC ಸಮನ್ವಯಾಧಿಕಾರಿಗಳಿದ್ದಾಗ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸರಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ VB ಚೌಗಲಾಗ್ ಉಪಸ್ಥಿತರಿದ್ದರು. ಅತಿಥಿಗಳಾಗಿ ರಾಜು ನಾಯಕ್, ಸುರೇಶ್ ಘಟ್ಟಿ, SM ಪಾಟೀಲ್, SD ದೊಡ್ಡಮನಿ, ಶಿವರಾಜ್ ಕರೋಲಿ, ವಿಠ್ಠಲ್ ಸನದಿ, ಶರತ್ ಪಾಟೀಲ್, ಜಗದೀಶ್ ಸಂಗಪ್ಪಗೋಳ್ ಸೇರಿದಂತೆ ಅನೇಕ ಗಣ್ಯರು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಮಜಲಟ್ಟಿಯಿಂದ ಕಲ್ಲಪ್ಪ ಬಡಿಗೇರ್.